ತುಲಾ ರಾಶಿಯವರೇ, ಇಂದು ನಿಮಗೆ ಒಂದು ಮಾತು ಹೇಳಲೇಬೇಕು. ಅದನ್ನು ಕೇಳಿದ ಮೇಲೆ ನೀವು ಸ್ವಲ್ಪ ಯೋಚಿಸುತ್ತೀರಿ, ಒಳಗೆ ಒಂದು ಭಾರ ಇಳಿದಂತೆ ಅನಿಸುತ್ತದೆ. ಏಕೆಂದರೆ ನೀವು ಈಗ ಅನುಭವಿಸುತ್ತಿರುವ ಆ ಅಸ್ಪಷ್ಟ ಅನುಮಾನ, ಆ ಮೌನದ ನೋವು, ಆ ಏನೋ ಸರಿಯಿಲ್ಲ ಎನ್ನುವ ಭಾವನೆ. ಅದಕ್ಕೆ ಕಾರಣ ಇದೆ. ನಿಮ್ಮ ಆಕಾಶದಲ್ಲಿ ಇಂದು ಗ್ರಹಗಳು ಏನನ್ನೋ ಸ್ಪಷ್ಟವಾಗಿ ಹೇಳುತ್ತಿವೆ. ತುಲಾ ರಾಶಿ ಎಂದರೆ ಸಮತೋಲನದ ರಾಶಿ, ನ್ಯಾಯದ ರಾಶಿ. ಆದರೆ ಇಂದು ಆ ಸಮತೋಲನವನ್ನು ಯಾರೋ ಉದ್ದೇಶಪೂರ್ವಕವಾಗಿ ಕೆಡಿಸಲು ಪ್ರಯತ್ನಿಸುತ್ತಿದ್ದಾರೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಮಾತನಾಡುವ ವ್ಯಕ್ತಿಯೊಬ್ಬರು ಹಿಂದೆ ಬೇರೆ ರೀತಿ ಯೋಚಿಸುತ್ತಿದ್ದಾರೆ. ಇದು ಹೆದರಿಸಲು ಹೇಳುತ್ತಿಲ್ಲ, ಇದು ಜ್ಯೋತಿಷ್ಯ ಹೇಳುತ್ತಿರುವ ಸತ್ಯ. ನೀವು ಸಿದ್ಧರಾಗಿರಬೇಕು, ಎಚ್ಚರವಾಗಿರಬೇಕು. ನಿಮ್ಮ ಜೀವನದಲ್ಲಿ ಈ ಗಳಿಗೆ ಬಹಳ ನಿರ್ಣಾಯಕ. ಒಂದು ಕಡೆ ಅವಕಾಶಗಳ ಬಾಗಿಲು ತೆರೆಯುತ್ತಿದೆ, ಇನ್ನೊಂದು ಕಡೆ ಮೋಸದ ಜಾಲ ನೇಯಲ್ಪಡುತ್ತಿದೆ. ಶನಿ ದೇವರು ನಿಮ್ಮ ಕರ್ಮದ ಲೆಕ್ಕ ತೆಗೆದುಕೊಳ್ಳುತ್ತಿದ್ದಾರೆ. ರಾಹು ನಿಮ್ಮ ಸುತ್ತ ಒಂದು ಮಾಯಾ ಬಲೆ ಹೆಣೆಯುತ್ತಿದ್ದಾನೆ. ಆದರೆ ಗುರುದೇವರ ದೃಷ್ಟಿ ನಿಮ್ಮ ಮೇಲಿದೆ ಮತ್ತು ಅದೇ ನಿಮ್ಮ ರಕ್ಷಣೆ. ಈ ವಿಡಿಯೋ ಪೂರ್ತಿ ನೋಡಿ, ಪ್ರತಿ ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳಿ. ಏಕೆಂದರೆ ಇಂದು ನಿಮ್ಮ ದೇವರೇ ನಿಮಗೆ ಎಚ್ಚರಿಕೆ ಕೊಡಲು ಈ ಮಾಧ್ಯಮ ಬಳಸುತ್ತಿದ್ದಾರೆ ಎಂದು ನಾನು ನಂಬುತ್ತೇನೆ. ತುಲಾ ರಾಶಿಯ ಪ್ರಿಯ ಭಕ್ತರೇ, ನಿಮ್ಮ ಮನಸ್ಸಿನಲ್ಲಿ ಯಾವ ದೇವರ ಮೇಲೆ ಅಚಲವಾದ ನಂಬಿಕೆ ಇದೆಯೋ ಆ ದೇವರ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಇಷ್ಟ ದೇವರ ಹೆಸರು ಬರೆದ ಕ್ಷಣದಿಂದ ಒಂದು ಧನಾತ್ಮಕ ಶಕ್ತಿ ನಿಮ್ಮ ಸುತ್ತ ಆವರಿಸುತ್ತದೆ ಎಂಬ ನಂಬಿಕೆ ನನ್ನದು. ದೇವರ ನಾಮಸ್ಮರಣೆ ಒಂದೇ ನಮ್ಮ ನಿಜವಾದ ರಕ್ಷಾ ಕವಚ್. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ. ಅವರ ಜೀವನದಲ್ಲೂ ಒಳ್ಳೆಯದು ಆಗಲಿ ಎಂಬ ಆಶೀರ್ವಾದದ ಭಾವದಿಂದ ಈ ವಿಡಿಯೋ ಹಂಚಿಕೊಳ್ಳಿ. ಇದರ ಜೊತೆಗೆ ನಿಮ್ಮ ಜಾತಕ ಓದಿಸಿಕೊಳ್ಳಬೇಕು ಎಂದಿದ್ದರೆ, ವಿವಾಹ ಹೊಂದಾಣಿಕೆ ನೋಡಿಸಿಕೊಳ್ಳಬೇಕು ಎಂದಿದ್ದರೆ ಕಾಮೆಂಟ್ ವಿಭಾಗದಲ್ಲಿ ಎಲ್ಲ ವಿವರಗಳು ನೀಡಲಾಗಿದೆ. ಜ್ಯೋತಿಷ್ಯ ಒಂದು ದೈವಿಕ ಶಾಸ್ತ್ರ. ಅದನ್ನು ಭಯದಿಂದ ಅಲ್ಲ, ಬೆಳಕಿನ ಅರಿವಿನಿಂದ ಸ್ವೀಕರಿಸಿ. ತುಲಾ ರಾಶಿಯವರೇ, ಈಗ ಗ್ರಹಗಳ ಮಾತು ಕೇಳಿ. ಆಕಾಶದಲ್ಲಿ ಈ ಕ್ಷಣ ಏನು ನಡೆಯುತ್ತಿದೆ ಎಂದು ತಿಳಿದರೆ ನಿಮಗೆ ಎಲ್ಲವೂ ಸ್ಪಷ್ಟವಾಗುತ್ತದೆ. ಗುರುದೇವರು ಈಗ ನಿಮ್ಮ ರಾಶಿಗೆ ಅನುಕೂಲಕರ ಸ್ಥಾನದಲ್ಲಿದ್ದಾರೆ. ಗುರು ಎಂದರೆ ಜ್ಞಾನ, ವಿಸ್ತರಣೆ, ರಕ್ಷಣೆ. ಅವರ ದೃಷ್ಟಿ ನಿಮ್ಮ ಮೇಲಿರುವಾಗ ಎಷ್ಟೇ ಕಷ್ಟ ಬಂದರೂ ಅದು ಶಾಶ್ವತ ಅಲ್ಲ. ಗುರು ನಿಮಗೆ ಒಂದು ಸ್ಪಷ್ಟ ಸಂದೇಶ ಕೊಡುತ್ತಿದ್ದಾರೆ: ನಿನ್ನ ಬಿಡಲಿಲ್ಲ, ನಿನ್ನ ಕೈ ಹಿಡಿದಿದ್ದೇನೆ. ಆದರೆ ಈ ರಕ್ಷಣೆ ಪಡೆಯಲು ನೀವು ಎಚ್ಚರವಾಗಿರಬೇಕು, ಸತ್ಯದ ದಾರಿಯಲ್ಲೇ ನಡೆಯಬೇಕು. ಶನಿ ದೇವರಂತೂ ಈ ಸಮಯದಲ್ಲಿ ನಿಮ್ಮ ಕರ್ಮದ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ. ಶನಿ ಯಾರಿಗೂ ಬಿಡುವುದಿಲ್ಲ, ಅವರು ನ್ಯಾಯದ ದೇವರು. ನೀವು ಮಾಡಿದ ಪ್ರತಿ ಒಳ್ಳೆಯ ಕಾರ್ಯದ ಫಲ, ಪ್ರತಿ ತಪ್ಪಿನ ಪರಿಣಾಮ, ಇಂದು ಶನಿ ಎಲ್ಲವನ್ನೂ ತಕ್ಕಡಿಯಲ್ಲಿ ಇಟ್ಟು ನೋಡುತ್ತಿದ್ದಾರೆ. ನೀವು ಯಾರಿಗಾದರೂ ಅನ್ಯಾಯ ಮಾಡಿದ್ದರೆ ಆ ಫಲ ಈಗ ಬರಲಿದೆ. ನೀವು ನ್ಯಾಯವಾಗಿ ನಡೆದಿದ್ದರೆ ಶನಿಯ ಆಶೀರ್ವಾದ ನಿಮ್ಮ ಪಕ್ಕ ನಿಲ್ಲುತ್ತದೆ. ಈ ಶನಿ ಪ್ರಭಾವ ನಿಮ್ಮ ಕೆಲಸ, ಸಂಬಂಧ, ಆರೋಗ್ಯ ಎಲ್ಲದರ ಮೇಲೂ ಬೀಳುತ್ತಿದೆ. ಆದ್ದರಿಂದ ಈ ಸಮಯ ಅತ್ಯಂತ ಜಾಗ್ರತೆಯಿಂದ ನಡೆದುಕೊಳ್ಳಬೇಕು. ರಾಹು ಎಂದರೆ ಮಾಯೆ, ಭ್ರಮೆ. ನೀವು ನಿಜ ಎಂದು ನಂಬಿದ್ದು ಸುಳ್ಳಾಗಬಹುದು, ನೀವು ನಿಜ ಎಂದು ಅನುಮಾನಿಸಿದ್ದು ನಿಜ ಆಗಿರಬಹುದು. ರಾಹು ನಿಮ್ಮ ಮನಸ್ಸಿನ ಮೇಲೆ ಒಂದು ಮಬ್ಬು ಹಾಕುತ್ತಿದ್ದಾನೆ. ಇದರ ಕಾರಣ ನೀವು ಅನೇಕ ಬಾರಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತೀರಿ, ತಪ್ಪು ವ್ಯಕ್ತಿಯನ್ನು ನಂಬುತ್ತೀರಿ. ವಿಶೇಷವಾಗಿ ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ, ಸಂಬಂಧಗಳಲ್ಲಿ ರಾಹು ಈಗ ಗೊಂದಲ ಹುಟ್ಟಿಸುತ್ತಿದ್ದಾನೆ. ಆದ್ದರಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ 2 ಸಲ ಯೋಚಿಸಿ. ಕೇತು ನಿಮ್ಮ ಆಧ್ಯಾತ್ಮಿಕ ಬದುಕಿನ ಕಡೆ ಸೆಳೆಯುತ್ತಿದ್ದಾನೆ. ನಿಮ್ಮ ಮನಸ್ಸಿನಲ್ಲಿ ಇತ್ತೀಚೆಗೆ ಭಕ್ತಿ, ಧ್ಯಾನ, ಏಕಾಂತ ಇವುಗಳ ಕಡೆ ಒಂದು ಸೆಳೆತ ಬರುತ್ತಿದ್ದರೆ ಅದು ಕೇತುವಿನ ಪ್ರಭಾವ. ಕೇತು ನಿಮ್ಮನ್ನು ಹೇಳುತ್ತಿದ್ದಾನೆ: ಜಗತ್ತಿನ ಗದ್ದಲದಿಂದ ಸ್ವಲ್ಪ ದೂರ ಸರಿ, ನಿನ್ನ ಒಳಗಿನ ಸ್ವರ ಕೇಳು. ಈ ಸಂದೇಶ ಬಹಳ ಮಹತ್ವದ್ದು. ಈ ಸಮಯ ಆಧ್ಯಾತ್ಮಿಕ ಸಂಪರ್ಕ ಹೆಚ್ಚಿಸಿಕೊಳ್ಳಿ. ದೇವರ ಪೂಜೆ, ಮಂತ್ರ ಪಠಣ, ಧ್ಯಾನ ಇವು ಈ ಕ್ಷಣ ನಿಮ್ಮ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳು. ಒಟ್ಟಾರೆ ಹೇಳುವುದಾದರೆ ಈ ಗ್ರಹ ಸ್ಥಿತಿ ಒಂದು ಕರ್ಮ ಮಾರ್ಪಾಡಿನ ಕ್ಷಣ. ಹಳೆಯ ಜೀವನ ಒಂದು ಕೊನೆಯಾಗುತ್ತಿದೆ, ಹೊಸ ಅಧ್ಯಾಯ ಪ್ರಾರಂಭ ಆಗಲಿದೆ. ಆದರೆ ಆ ಪರಿವರ್ತನೆ ನೋವಿಲ್ಲದೆ ಆಗುವುದಿಲ್ಲ. ಕೆಲವು ಸಂಬಂಧಗಳು ಕೊನೆಯಾಗಬಹುದು, ಕೆಲವು ನಿರೀಕ್ಷೆಗಳು ಬಿದ್ದು ಹೋಗಬಹುದು. ಆದರೆ ಅದರ ಜಾಗದಲ್ಲಿ ಏನೋ ಒಳ್ಳೆಯದು ಬರಲಿದೆ. ನಿಮ್ಮ ಕರ್ಮ ಒಳ್ಳೆಯದಿದ್ದರೆ ಈ ಗ್ರಹ ಬದಲಾವಣೆ ನಿಮ್ಮ ಜೀವನದ ಅತ್ಯಂತ ಸುಂದರ ತಿರುವು ಆಗಲಿದೆ. ತುಲಾ ರಾಶಿಯವರೇ, ಗ್ರಹಗಳ ಪ್ರಭಾವ ತಿಳಿದ ಮೇಲೆ ಈಗ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ: ಏನು ಮಾಡಬೇಕು? ಹೇಗೆ ಈ ಕಷ್ಟದ ಸಮಯದಲ್ಲಿ ತನ್ನನ್ನು ರಕ್ಷಿಸಿಕೊಳ್ಳಬೇಕು? ಜ್ಯೋತಿಷ್ಯ ಕೇವಲ ಭವಿಷ್ಯ ಹೇಳುವ ಶಾಸ್ತ್ರ ಅಲ್ಲ, ಅದು ದಾರಿ ತೋರಿಸುವ ದೀಪ. ಆ ದೀಪದ ಬೆಳಕಿನಲ್ಲಿ ಇಂದು ನಿಮಗೆ ಕೆಲವು ಉಪಾಯಗಳನ್ನು ಹೇಳುತ್ತೇನೆ. ಮೊದಲನೆಯದಾಗಿ, ಪ್ರತಿ ಶುಕ್ರವಾರ ಮಾತೆ ಲಕ್ಷ್ಮಿಗೆ ಅರ್ಪಣೆ ಮಾಡಿ. ತುಲಾ ರಾಶಿಯ ಅಧಿಪತಿ ಶುಕ್ರ ದೇವರು. ಆದ್ದರಿಂದ ಶುಕ್ರವಾರ ನಿಮ್ಮ ವಿಶೇಷ ದಿನ. ಮನೆಯಲ್ಲಿ ದೀಪ ಹಚ್ಚಿ ಸ್ವಚ್ಛ ಮನಸ್ಸಿನಿಂದ ಲಕ್ಷ್ಮೀ ದೇವಿಯ ಮುಂದೆ ಕೂತು ಅವಳ ನಾಮ ಜಪಿಸಿ. ಬಿಳಿ ಹೂ ಅರ್ಪಿಸಿ. ಇದು ಶುಕ್ರ ದೋಷ ಕಡಿಮೆ ಮಾಡುತ್ತದೆ, ಸಂಬಂಧಗಳಲ್ಲಿ ಸಾಮರಸ್ಯ ತರುತ್ತದೆ.
ಎರಡನೆಯದಾಗಿ, ರಾಹು ದೋಷ ಪರಿಹಾರಕ್ಕಾಗಿ ಶನಿವಾರ ಅಥವಾ ಮಂಗಳವಾರ ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಹೋಗಿ ಮಾತೆಗೆ ಕೆಂಪು ಹೂ ಅರ್ಪಿಸಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿಕೊಳ್ಳಬಹುದಾದರೆ ಬಹಳ ಉಪಕಾರವಾಗುತ್ತದೆ. ಮಾತೆ ದುರ್ಗೆ ರಾಹುವಿನ ಮಾಯೆಯನ್ನು ಛೇದಿಸುತ್ತಾಳೆ. ನಿಮ್ಮ ಸುತ್ತಿ ಯಾರು ಕೆಟ್ಟ ಮನಸ್ಸಿನಿಂದ ಆಟ ಆಡುತ್ತಿದ್ದಾರೋ ಅವರ ಪ್ರಭಾವ ನಿಮ್ಮ ಮೇಲೆ ಬೀಳದಂತೆ ಅವಳು ರಕ್ಷಿಸುತ್ತಾಳೆ. ಮೂರನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಕನಿಷ್ಠ 10 ನಿಮಿಷ ಮೌನವಾಗಿ ಕೂತು ಉಸಿರು ಗಮನಿಸಿ ಧ್ಯಾನ ಮಾಡಲು ತಿಳಿದಿಲ್ಲದಿದ್ದರೂ ಪರವಾಗಿಲ್ಲ. ಕಣ್ಣು ಮುಚ್ಚಿ ನಿಮ್ಮ ಇಷ್ಟದೇವರ ಮುಖ ಮನಸ್ಸಿನಲ್ಲಿ ತಂದುಕೊಳ್ಳಿ. ಅಷ್ಟೇ ಸಾಕು. ಈ ಒಂದು ಅಭ್ಯಾಸ ನಿಮ್ಮ ಮಾನಸಿಕ ಸ್ಥಿರತೆ ಕಾಪಾಡುತ್ತದೆ. ರಾಹು ಮತ್ತು ಶನಿ ತರುವ ಗೊಂದಲದಿಂದ ಮನಸ್ಸನ್ನು ದೂರ ಇಡುತ್ತದೆ. ನಾಲ್ಕನೆಯದಾಗಿ, ಈ ಸಮಯದಲ್ಲಿ ಯಾರ ಬಗ್ಗೆಯೂ ಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಳ್ಳಬೇಡಿ. ನಿಮ್ಮ ವಿರುದ್ಧ ಆಟ ಆಡುತ್ತಿರುವವರ ಬಗ್ಗೆಯೂ ದ್ವೇಷ ಬೇಡ. ಅವರ ಕರ್ಮ ಅವರಿಗೆ ತಿರುಗುತ್ತದೆ. ಶನಿ ಅದನ್ನು ನೋಡಿಕೊಳ್ಳುತ್ತಾನೆ. ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡರೆ ಅವರ ಯಾವ ಕೆಟ್ಟ ಶಕ್ತಿಯೂ ನಿಮ್ಮನ್ನು ತಾಕುವುದಿಲ್ಲ. ಕ್ಷಮೆ ನಿಮ್ಮ ರಕ್ಷಾ ಕವಚ್, ಮರ್ಯಾದೆ ನಿಮ್ಮ ಆಯುಧ. ಐದನೆಯದಾಗಿ, ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಉಪವಾಸ ಮಾಡಲು ಸಾಧ್ಯವಾದರೆ ಮಾಡಿ, ಅಥವಾ ಆ ದಿನ ಸಾತ್ವಿಕ ಆಹಾರ ತಿನ್ನಿ. ಮಾಂಸ, ಮದ್ಯ ಈ ಸಮಯದಲ್ಲಿ ಸಂಪೂರ್ಣ ತ್ಯಜಿಸಿ. ಶರೀರ ಶುದ್ಧವಾದರೆ ಮನಸ್ಸು ಶುದ್ಧವಾಗುತ್ತದೆ. ಮನಸ್ಸು ಶುದ್ಧವಾದರೆ ದೇವರ ಶಕ್ತಿ ಹೆಚ್ಚು ಫಲಿಸುತ್ತದೆ. ಇನ್ನು ಭಾವನಾತ್ಮಕ ಗಾಯಗಳ ಬಗ್ಗೆ ಮಾತನಾಡಬೇಕು. ನಿಮ್ಮ ಹೃದಯದಲ್ಲಿ ಯಾರಾದರೂ ಮಾಡಿದ ಅನ್ಯಾಯ, ನಂಬಿಕೆ ದ್ರೋಹ, ಅವಮಾನ ಇವೆಲ್ಲ ಇನ್ನೂ ಭಾರವಾಗಿ ಕೂತಿದ್ದರೆ ಅದನ್ನು ಬಿಡಲು ಸಮಯ ಬಂದಿದೆ. ಹಳೆಯ ನೋವನ್ನು ಹಿಡಿದುಕೊಂಡು ಬದುಕುವುದು ನಿಮ್ಮ ಗ್ರಹಗಳ ಮೇಲೆ ಸಹ ಪರಿಣಾಮ ಬೀರುತ್ತದೆ. ಕೇತು ಈಗ ನಿಮ್ಮಲ್ಲಿ ಹೇಳುತ್ತಿದ್ದಾನೆ, ಹಳೆಯದನ್ನು ಬಿಡು, ಹೊಸದಕ್ಕೆ ತೆರೆದುಕೋ. ಆ ಮಾತು ಕೇಳಿ ದೇವರ ಮುಂದೆ ಕೂತು ಮನದ ಭಾರ ಹೊರಹಾಕಿ ಅಳಬೇಕೆನಿಸಿದರೆ ಅಳಿ. ಆ ಕಣ್ಣೀರು ನಿಮ್ಮ ಕರ್ಮದ ಹೊರೆ ಇಳಿಸುತ್ತದೆ. ಒಂದು ಮಾತು ನೆನಪಿಡಿ, ಶನಿ ಕಷ್ಟ ಕೊಡುತ್ತಾನೆ ಎಂದರೆ ಅದು ಶಿಕ್ಷೆ ಅಲ್ಲ, ಅದು ತಿದ್ದುಪಡಿ. ಒಬ್ಬ ಒಳ್ಳೆಯ ಗುರು ತನ್ನ ಶಿಷ್ಯನಿಗೆ ಕಷ್ಟ ಕೊಡುವಂತೆ ಶನಿ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಪರೀಕ್ಷಿಸುತ್ತಿದ್ದಾನೆ. ಈ ಪರೀಕ್ಷೆ ಪಾಸ್ ಆದ ಮೇಲೆ ನಿಮ್ಮ ಜೀವನ ಬೇರೆಯೇ ಮಟ್ಟಕ್ಕೆ ಏರುತ್ತದೆ. ಸ್ವಲ್ಪ ತಾಳ್ಮೆ ಇರಲಿ, ದೇವರ ಮೇಲೆ ನಂಬಿಕೆ ಇರಲಿ, ಎಲ್ಲವೂ ಸರಿ ಆಗುತ್ತದೆ. ತುಲಾ ರಾಶಿಯವರೇ, ಈಗ ನಿಮ್ಮ ವೃತ್ತಿ, ವ್ಯವಹಾರ ಮತ್ತು ಆರ್ಥಿಕ ಜೀವನದ ಬಗ್ಗೆ ಮಾತನಾಡೋಣ. ಈ ಭಾಗ ನಿಮಗೆ ಬಹಳ ನೇರ ಮತ್ತು ಮುಖ್ಯ ಅನಿಸುತ್ತದೆ. ಏಕೆಂದರೆ ಈ ಸಮಯ ನಿಮ್ಮ ಜೀವಿ, ನಿಮ್ಮ ಶ್ರಮ, ನಿಮ್ಮ ಭವಿಷ್ಯ ಇವೆಲ್ಲ ಒಂದು ನಿರ್ಣಾಯಕ ಘಟ್ಟದಲ್ಲಿ ನಿಂತಿವೆ. ಕೆಲಸ ಮಾಡುವವರಿಗೆ ಮೊದಲ 7 ದಿನಗಳಲ್ಲಿ ಕಚೇರಿಯಲ್ಲಿ ಒಂದು ವಿಚಿತ್ರ ವಾತಾವರಣ ಅನಿಸಬಹುದು. ನಿಮ್ಮ ಸಹೋದ್ಯೋಗಿಗಳಲ್ಲಿ ಯಾರೋ ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿದ್ದಾರೆ ಎಂಬ ಅನುಮಾನ ಬರಬಹುದು. ಆ ಅನುಮಾನ ಸಂಪೂರ್ಣ ತಪ್ಪಲ್ಲ, ಆದರೆ ಅದಕ್ಕೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಸಾಕ್ಷ್ಯ ಇಲ್ಲದೆ ಮಾತನಾಡಿದರೆ ನೀವೇ ಸೋಲುತ್ತೀರಿ. ಮೌನ ನಿಮ್ಮ ಶಕ್ತಿ. ಈ ಸಮಯದಲ್ಲಿ ಮೇಲಾಧಿಕಾರಿಗಳ ಜೊತೆ ಸಂಬಂಧ ಸ್ವಲ್ಪ ಉದ್ವಿಗ್ನ ಆಗಬಹುದು. ನಿಮ್ಮ ಕೆಲಸ ಗುರುತಿಸಿಲ್ಲ ಎನ್ನುವ ಭಾವ ಬರಬಹುದು. ಆದರೆ 14 ದಿನಗಳ ನಂತರ ಚಿತ್ರ ಬದಲಾಗುತ್ತದೆ. ಗುರುದೇವರ ಅನುಗ್ರಹದಿಂದ ನಿಮ್ಮ ಮೌಲ್ಯ ಮೇಲಾಧಿಕಾರಿಗಳ ಕಣ್ಣಿಗೆ ಬೀಳಲಿದೆ. ತಾಳ್ಮೆ ಇಟ್ಟುಕೊಳ್ಳಿ. ನಿಮ್ಮ ಕೆಲಸ ಸರಿಯಾಗಿ ಮಾಡಿ, ಫಲ ಬರದೇ ಹೋಗುವುದಿಲ್ಲ. ವ್ಯಾಪಾರ ಮಾಡುವವರಿಗೆ ಈ ಸಮಯ ಸ್ವಲ್ಪ ಎಚ್ಚರದ ಅಗತ್ಯ ಇದೆ. ಹೊಸ ಪಾಲುದಾರಿಕೆ ಬಗ್ಗೆ ಈ 15 ದಿನ ಯಾವ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ರಾಹು ಈ ಸಮಯ ವ್ಯಾಪಾರದ ಕ್ಷೇತ್ರದಲ್ಲಿ ಭ್ರಮೆ ತರುತ್ತಿದ್ದಾನೆ. ಒಳ್ಳೆಯದಾಗಿ ತೋರುವ ಒಪ್ಪಂದ ಒಳಗೆ ಏನೋ ಮರೆ ಮಾಡಿರಬಹುದು. ಎಲ್ಲಾ ದಾಖಲೆ ಸರಿಯಾಗಿ ಓದಿ ಸಹಿ ಮಾಡಿ. ನಂಬಿಕಸ್ಥ ಹಿರಿಯರನ್ನು ಕೇಳಿ ಮುಂದೆ ಹೋಗಿ. ಆದರೆ ಇನ್ನು 30 ದಿನಗಳಲ್ಲಿ ವ್ಯಾಪಾರಕ್ಕೆ ಒಂದು ಹೊಸ ಅವಕಾಶ ಬರಲಿದೆ. ಅದು ಎಲ್ಲಿಂದ ಬರುತ್ತದೆ ಎಂದು ನೀವು ನಿರೀಕ್ಷಿಸಿರುವುದಿಲ್ಲ. ಒಬ್ಬ ಹಳೆಯ ಪರಿಚಯದ ಮೂಲಕ ಅಥವಾ ಒಂದು ಹಳೆಯ ಸಂಪರ್ಕದ ಮೂಲಕ ಅದು ಬರಬಹುದು. ಆ ಅವಕಾಶ ಬಂದಾಗ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಅದು ನಿಮ್ಮ ಆರ್ಥಿಕ ಜೀವನ ಬದಲಿಸಬಲ್ಲದು. ಆರ್ಥಿಕ ವಿಷಯದಲ್ಲಿ ಈ ತಿಂಗಳು ಹಣ ಖರ್ಚು ನಿಯಂತ್ರಿಸಿ. ಅನಗತ್ಯ ಸಾಲ ಮಾಡಬೇಡಿ. ಯಾರಿಗಾದರೂ ದೊಡ್ಡ ಮೊತ್ತ ಸಾಲ ಕೊಡಬೇಡಿ, ವಾಪಸ್ ಬರಲು ತೊಂದರೆ ಆಗಬಹುದು. ಈ ಸಮಯ ಉಳಿತಾಯ ಮಾಡುವ ಮನಸ್ಸು ಬೆಳೆಸಿಕೊಳ್ಳಿ. ಮುಂದಿನ 1 ರಿಂದ 2 ತಿಂಗಳಲ್ಲಿ ಒಂದು ಉಡುಗೊರೆಯಂತ ಆರ್ಥಿಕ ಆಗಮನ ನಡೆಯುತ್ತದೆ. ಹಿಂದಿನ ಶ್ರಮಕ್ಕೆ ಬೆಲೆ ಸಿಗುತ್ತದೆ. ಬಾಕಿ ಇದ್ದ ಹಣ ಮರಳಿ ಬರಬಹುದು. ನಿರೀಕ್ಷಿಸದ ಮೂಲದಿಂದ ಆರ್ಥಿಕ ಸಹಾಯ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗ ಹುಡುಕುತ್ತಿರುವವರಿಗೆ ಒಂದು ಮಾತು, ನೀವು ಎಷ್ಟು ದಿನಗಳಿಂದ ಪ್ರಯತ್ನ ಮಾಡಿ ಸೋತ ಭಾವನೆ ಇದ್ದರೂ ಈ ಸಮಯ ಬಿಡಬೇಡಿ. ಗುರುದೇವರ ಅನುಗ್ರಹ ನಿಮ್ಮ ಮೇಲೆ ಇದೆ. ಒಂದು ಬಾಗಿಲು ತೆರೆಯಲಿದೆ. ಅದು ಯಾವ ರೂಪದಲ್ಲಿ ಬರುತ್ತದೆ ಎಂದು ಗೊತ್ತಿಲ್ಲ, ಆದರೆ ಬರುತ್ತದೆ. ನಿಮ್ಮ ಶ್ರಮ ವ್ಯರ್ಥ ಆಗುವುದಿಲ್ಲ. ತುಲಾ ರಾಶಿಯವರೇ, ಈಗ ಪ್ರೀತಿ, ವಿವಾಹ, ಸಂಬಂಧ ಮತ್ತು ಕುಟುಂಬದ ಬಗ್ಗೆ ಮಾತನಾಡಬೇಕು. ಈ ವಿಷಯ ಹೇಳುವಾಗ ನನ್ನ ಮನಸ್ಸಿನಲ್ಲಿ ಒಂದು ಭಾರ ಇದೆ. ಏಕೆಂದರೆ ಈ ಸಮಯ ನಿಮ್ಮ ಸಂಬಂಧಗಳಲ್ಲಿ ಬಹಳ ಸೂಕ್ಷ್ಮ ಸ್ಥಿತಿ ಇದೆ. ಪ್ರೇಮ ಸಂಬಂಧ ಇರುವವರಿಗೆ ಈ ಸಮಯ ಒಂದು ದೊಡ್ಡ ಪರೀಕ್ಷೆ ಬರಲಿದೆ. ನಿಮ್ಮ ಸಂಗಾತಿ ಮತ್ತು ನಿಮ್ಮ ನಡುವೆ ಒಂದು ತಪ್ಪು ತಿಳಿವಳಿಕೆ ಹುಟ್ಟಬಹುದು.
ಒಂದು ಮಾತು, ಒಂದು ವರ್ತನೆ ಅಥವಾ ಮೂರನೇ ವ್ಯಕ್ತಿಯ ಪ್ರಭಾವದಿಂದ ಸಣ್ಣ ಬಿರುಕು ಬರಬಹುದು. ಅದನ್ನು ಅಲ್ಲಿಯೇ ಮಾತನಾಡಿ ಬಗೆಹರಿಸಿ. ಮೌನ ಬೆಳೆದರೆ ದೂರ ಹೆಚ್ಚಾಗುತ್ತದೆ. ಶನಿ ಮತ್ತು ರಾಹು ಸಂಬಂಧಗಳಲ್ಲಿ ಸಂಶಯ ಹುಟ್ಟಿಸುತ್ತಿದ್ದಾರೆ. ಆ ಸಂಶಯಕ್ಕೆ ಮಾತಿನ ಮೂಲಕ ಉತ್ತರ ಹುಡುಕಿ. ಮನಸ್ಸಿನಲ್ಲೇ ಇಟ್ಟುಕೊಳ್ಳಬೇಡಿ. ವಿವಾಹಿತರಿಗೆ ಮನೆಯಲ್ಲಿ ಸ್ವಲ್ಪ ಉದ್ವಿಗ್ನ ವಾತಾವರಣ ಇರಬಹುದು. ಜೀವನ ಸಂಗಾತಿಯ ಜೊತೆ ಹಣದ ವಿಷಯದಲ್ಲಿ ಅಥವಾ ಭವಿಷ್ಯದ ಯೋಜನೆಯ ಬಗ್ಗೆ ಭಿನ್ನಾಭಿಪ್ರಾಯ ಬರಬಹುದು. ಆ ಸಮಯ ಜಗಳ ಬೇಡ. ತಾಳ್ಮೆಯಿಂದ ಮಾತನಾಡಿ. ನಿಮ್ಮ ಸಂಗಾತಿ ಕೂಡ ಒತ್ತಡದಲ್ಲಿ ಇದ್ದಾರೆ ಎನ್ನುವ ಅರಿವು ಇರಲಿ. ಒಬ್ಬರ ಮನಸ್ಸು ಅರ್ಥ ಮಾಡಿಕೊಂಡರೆ ಅರ್ಧ ಸಮಸ್ಯೆ ಮುಗಿದಂತೆ. ವಿವಾಹ ಆಗಬೇಕು ಎಂದು ಕಾಯುತ್ತಿರುವವರಿಗೆ ಒಂದು ಸಂತೋಷದ ಮಾತು ಹೇಳಬೇಕು. ಈ ಮುಂದಿನ 3 ರಿಂದ 5 ತಿಂಗಳಲ್ಲಿ ಒಂದು ಒಳ್ಳೆಯ ಸಂಬಂಧ ಬರಬಹುದು. ಗುರುದೇವರ ದೃಷ್ಟಿ ನಿಮ್ಮ ವಿವಾಹ ಭಾಗ್ಯದ ಮೇಲೆ ಬೀಳುತ್ತಿದೆ. ಆ ಸಂಬಂಧ ಎಲ್ಲಿಂದ ಬರುತ್ತದೆ ಎಂದು ಈಗ ಹೇಳಲು ಸಾಧ್ಯ ಇಲ್ಲ. ಆದರೆ ಅದು ನಿಮ್ಮ ಜೀವನಕ್ಕೆ ಸ್ಥಿರತೆ ಕೊಡುವಂಥ ಸಂಬಂಧ ಆಗಿರುತ್ತದೆ. ತಾಳ್ಮೆ ಇರಲಿ, ದೇವರ ಮೇಲೆ ನಂಬಿಕೆ ಇರಲಿ. ಕುಟುಂಬದ ವಿಷಯದಲ್ಲಿ ತಂದೆ ಅಥವಾ ತಾಯಿ ಅಥವಾ ಮನೆಯ ಹಿರಿಯರ ಜೊತೆ ಒಂದು ಮುಖ್ಯ ಮಾತುಕತೆ ನಡೆಯಬಹುದು. ಆ ಮಾತುಕತೆ ನಿಮ್ಮ ಭವಿಷ್ಯದ ಒಂದು ನಿರ್ಧಾರ ತೆಗೆದುಕೊಳ್ಳಲು ಕಾರಣ ಆಗಬಹುದು. ಹಿರಿಯರ ಮಾತನ್ನು ಗೌರವದಿಂದ ಕೇಳಿ. ಅವರ ಅನುಭವ ನಿಮ್ಮ ದಾರಿ ಸರಳ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಯಾರಾದರೂ ದೂರ ಆಗಿದ್ದಾರೆ, ಮಾತು ನಿಂತಿದ್ದಾರೆ, ಸಂಬಂಧ ತಣ್ಣಗಾಗಿದ್ದಾರೆ ಎಂದಾದರೆ ಈ ಸಮಯ ಆ ಸಂಬಂಧ ಸರಿ ಮಾಡಿಕೊಳ್ಳಲು ಸೂಕ್ತ ಕ್ಷಣ ಬರಲಿದೆ. ಮೊದಲ ಹೆಜ್ಜೆ ಇಡಲು ಹಿಂಜರಿಯಬೇಡಿ. ಅಹಂಕಾರ ಬಿಟ್ಟು ಒಂದು ಮಾತನಾಡಿ. ಆ ಒಂದು ಮಾತು ವರ್ಷಗಳ ಮೌನ ಮುರಿಯಬಲ್ಲದು. ತುಲಾ ರಾಶಿಯವರೇ, ಈಗ ನಿಮ್ಮ ಆರೋಗ್ಯ, ವಿದ್ಯಾಭ್ಯಾಸ, ಪ್ರಯಾಣ ಮತ್ತು ಜೀವನದ ಅಚಾನಕ್ ಬದಲಾವಣೆಗಳ ಬಗ್ಗೆ ಮಾತನಾಡೋಣ. ಈ ವಿಷಯಗಳು ನಿಮ್ಮ ದಿನನಿತ್ಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಆದ್ದರಿಂದ ಗಮನವಿಟ್ಟು ಕೇಳಿ. ಆರೋಗ್ಯದ ವಿಷಯದಲ್ಲಿ ಈ ಸಮಯ ಬಹಳ ಎಚ್ಚರ ಅಗತ್ಯ. ಶನಿ ಮತ್ತು ರಾಹುವಿನ ಪ್ರಭಾವ ನಿಮ್ಮ ದೇಹದ ಮೇಲೂ ಬೀಳುತ್ತಿದೆ. ನಿಮಗೆ ಇತ್ತೀಚೆಗೆ ಸುಸ್ತು, ತಲೆನೋವು ಅಥವಾ ನಿದ್ರೆಯಲ್ಲಿ ತೊಂದರೆ ಅನಿಸುತ್ತಿದ್ದರೆ ಅದು ಕೇವಲ ದೈಹಿಕ ಕಾರಣ ಅಲ್ಲ. ಮಾನಸಿಕ ಒತ್ತಡ ಕೂಡ ಅದಕ್ಕೆ ಕಾರಣ ಆಗಿದೆ. ರಾಹು ಮನಸ್ಸಿನ ಮೇಲೆ ಒತ್ತಡ ಗ್ರಹ. ಆ ಒತ್ತಡ ದೇಹಕ್ಕೆ ಇಳಿದಾಗ ಆಯಾಸ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೊಟ್ಟೆ, ಬೆನ್ನು ಮತ್ತು ಕೀಲು ನೋವಿನ ಬಗ್ಗೆ ಈ ಸಮಯ ಗಮನ ಕೊಡಿ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಣ್ಣ ಲಕ್ಷಣ ಕಂಡ ತಕ್ಷಣ ವೈದ್ಯರ ಬಳಿ ಹೋಗಿ. ತಡ ಮಾಡಬೇಡಿ. ಆರೋಗ್ಯ ಹಾಳಾದ ಮೇಲೆ ಮನೆ ಮದ್ದು ಮಾಡಿ ಕೂತರೆ ಸಮಸ್ಯೆ ಹೆಚ್ಚಾಗಬಹುದು. ಆದರೆ ಒಂದು ಧನಾತ್ಮಕ ಮಾತು ಇದೆ. ಗುರುದೇವರ ಅನುಗ್ರಹ ನಿಮ್ಮ ಮೇಲೆ ಇರುವ ಕಾರಣ ಯಾವ ಕಾಯಿಲೆ ಬಂದರೂ ಅದು ದೀರ್ಘಕಾಲ ಇರುವುದಿಲ್ಲ. ಬೇಗ ಗುಣ ಆಗುತ್ತದೆ. ಆದರೆ ನಿಮ್ಮ ಕಡೆಯಿಂದ ಕಾಳಜಿ ಬೇಕು. ಸರಿಯಾದ ಆಹಾರ, ಸಾಕಷ್ಟು ನೀರು ಮತ್ತು ಪ್ರತಿದಿನ ಸ್ವಲ್ಪ ನಡಿಗೆ, ಈ 3 ಅಭ್ಯಾಸ ನಿಮ್ಮ ಆರೋಗ್ಯ ಕಾಪಾಡುತ್ತದೆ. ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ. ನಿಮ್ಮ ವಿರುದ್ಧ ಯಾರೋ ಆಟ ಆಡುತ್ತಿದ್ದಾರೆ ಎಂದು ತಿಳಿದ ಮೇಲೆ ಮನಸ್ಸು ಅಶಾಂತ ಆಗುವುದು ಸಹಜ. ಆದರೆ ಆ ಅಶಾಂತಿ ದೀರ್ಘಕಾಲ ಮನಸ್ಸಿನಲ್ಲಿ ಇದ್ದರೆ ಅದು ನಿಮ್ಮ ಆರೋಗ್ಯ ಹಾಳು ಮಾಡುತ್ತದೆ. ಆ ಚಿಂತೆಯನ್ನು ಬಿಡಿ. ದೇವರ ಕೈಗೆ ಒಪ್ಪಿಸಿ. ನಿಮ್ಮ ಕೆಲಸ ನೀವು ಮಾಡಿ, ಫಲ ಅವನಿಗೆ ಬಿಡಿ. ವಿದ್ಯಾಭ್ಯಾಸ ಮಾಡುತ್ತಿರುವ ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಒಂದು ಮುಖ್ಯ ತಿರುವು. ನಿಮ್ಮ ಓದಿನಲ್ಲಿ ಮನಸ್ಸು ಕೂರುತ್ತಿಲ್ಲ ಎಂದು ಅನಿಸಿದರೆ ಅದಕ್ಕೆ ರಾಹು ಕಾರಣ. ಮನಸ್ಸು ಅಲ್ಲಿ ಇಲ್ಲಿ ಅಲೆಯುತ್ತದೆ. ಆದರೆ ಈ 1-2 ತಿಂಗಳಲ್ಲಿ ಈ ಸ್ಥಿತಿ ಬದಲಾಗುತ್ತದೆ. ನಿಮ್ಮ ಓದಿನಲ್ಲಿ ಗಮನ ನೆಲೆ ನಿಲ್ಲಲು ಪ್ರತಿದಿನ ಓದಲು ಕೂರುವ ಮುಂಚೆ 5 ನಿಮಿಷ ಶಾಂತವಾಗಿ ಕೂತು ಸರಸ್ವತಿ ದೇವಿಯನ್ನು ಮನಸ್ಸಿನಲ್ಲಿ ನೆನೆಯಿರಿ. ಆ ಒಂದು ಅಭ್ಯಾಸ ನಿಮ್ಮ ಏಕಾಗ್ರತೆ ಹೆಚ್ಚಿಸುತ್ತದೆ. ಪರೀಕ್ಷೆ ಹತ್ತಿರ ಇರುವವರಿಗೆ ಒಂದು ಒಳ್ಳೆಯ ಸಮಾಚಾರ. ನೀವು ಎಷ್ಟೇ ಒತ್ತಡ ಅನುಭವಿಸಿದರೂ ಆ ಪರೀಕ್ಷೆಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಹೆದರಬೇಡಿ. ಗುರು ನಿಮ್ಮ ವಿದ್ಯಾಭಾಗ್ಯದ ಮೇಲೆ ಒಳ್ಳೆಯ ದೃಷ್ಟಿ ಹಾಕಿದ್ದಾರೆ. ಪ್ರಯಾಣ ಮತ್ತು ವಿದೇಶ ಅವಕಾಶದ ಬಗ್ಗೆ ಮಾತನಾಡಬೇಕಾದರೆ ಈ ಸಮಯ ಹೊಸ ಸ್ಥಳಕ್ಕೆ ಹೋಗುವ ಯೋಜನೆ ಇದ್ದರೆ ಅದು ಕಾರ್ಯರೂಪಕ್ಕೆ ಬರಲಿದೆ. ದೂರದ ನಗರ ಅಥವಾ ವಿದೇಶ ಪ್ರಯಾಣ ಮಾಡಬೇಕು ಎಂಬ ಕನಸು ಬಹಳ ದಿನದಿಂದ ಇದ್ದರೆ ಆ ಕನಸಿಗೆ ರೆಕ್ಕೆ ಮೂಡಲಿದೆ. ಮುಂದಿನ 3 ತಿಂಗಳಲ್ಲಿ ಒಂದು ಪ್ರಮುಖ ಪ್ರಯಾಣ ನಡೆಯಬಹುದು. ಆ ಪ್ರಯಾಣ ನಿಮ್ಮ ವೃತ್ತಿ ಅಥವಾ ಜೀವನದ ದಿಕ್ಕನ್ನು ಬದಲಿಸಬಹುದು. ಆದರೆ ಈ ಸಮಯ ಪ್ರಯಾಣ ಮಾಡುವಾಗ ದಾಖಲೆ ಪತ್ರಗಳ ಬಗ್ಗೆ ಎಚ್ಚರ ಇರಲಿ. ಹೊಸ ಸ್ಥಳದಲ್ಲಿ ಯಾರನ್ನೂ ತಕ್ಷಣ ನಂಬಬೇಡಿ. ರಾಹು ಪ್ರಭಾವದಿಂದ ಅಪರಿಚಿತರ ಮೂಲಕ ಮೋಸ ಆಗುವ ಸಾಧ್ಯತೆಯಿದೆ. ಎಚ್ಚರಿಕೆಯಿಂದ ಇದ್ದರೆ ಪ್ರಯಾಣ ಸುಂದರ ಅನುಭವ ಆಗುತ್ತದೆ. ಅಚಾನಕ್ ಲಾಭ ಮತ್ತು ಹಠಾತ್ ಬದಲಾವಣೆಯ ಬಗ್ಗೆ ಒಂದು ಮಾತು. ಈ ಮುಂದಿನ 1 ತಿಂಗಳಲ್ಲಿ ಒಂದು ಅಚ್ಚರಿಯ ಸಂದೇಶ ನಿಮಗೆ ಬರಬಹುದು. ಅದು ನೀವು ಮರೆತಿದ್ದ ಒಂದು ಹಳೆಯ ವಿಷಯದ ಬಗ್ಗೆ ಇರಬಹುದು ಅಥವಾ ಒಂದು ಹೊಸ ಅವಕಾಶ ಹಠಾತ್ ಆಗಿ ಬಾಗಿಲು ತಟ್ಟಬಹುದು. ಅದನ್ನು ಗುರುತಿಸಿ ತಳ್ಳಿ ಹಾಕಬೇಡಿ. ತುಲಾ ರಾಶಿಯವರೇ, ಈಗ ನಿಮಗೆ ಒಂದು ಅಪರೂಪದ ಸತ್ಯ ಹೇಳಬೇಕು. ಇದು ಕೇವಲ ಜ್ಯೋತಿಷ್ಯ ಅಲ್ಲ. ಇದು ಆಕಾಶ ಮತ್ತು ಭೂಮಿ ಸಂಧಿಸುವ ಒಂದು ಅಪರೂಪದ ಕ್ಷಣ. ನಿಮ್ಮ ಜೀವನದ ಈ ಹಂತ. ಇದು ಪ್ರತಿ ಯುಗದಲ್ಲೂ ಪ್ರತಿಯೊಬ್ಬರಿಗೂ ಬರುವ ಕ್ಷಣ ಅಲ್ಲ. ಇದು ಒಂದು ಅಪರೂಪದ ಕರ್ಮ ತಿರುವು.
ಒಂದು ಜನ್ಮದ ಲೆಕ್ಕ ಮುಗಿಯುತ್ತಿದೆ ಮತ್ತು ಒಂದು ಹೊಸ ಆತ್ಮದ ಪಯಣ ಆರಂಭ ಆಗುತ್ತಿದೆ. ಈ ಮಾತು ಓದಿದಾಗ ನಿಮ್ಮ ಒಳಗೆ ಏನೋ ಒಂದು ಕಂಪನ ಅನಿಸಿದರೆ ಅದು ನಿಮ್ಮ ಆತ್ಮ ಈ ಮಾತನ್ನು ಗುರುತಿಸುತ್ತಿದೆ ಎಂದರ್ಥ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಏನೇನೋ ಆಯಿತು. ನೋವು ಬಂತು, ಮೋಸ ಆಯಿತು, ನಂಬಿಕೆ ಹೋಯಿತು. ಆ ಎಲ್ಲ ಘಟನೆಗಳು ಕಾರಣ ಇಲ್ಲದೆ ಆಗಲಿಲ್ಲ. ಅವು ನಿಮ್ಮನ್ನು ಒಡೆಯಲು ಬರಲಿಲ್ಲ, ಅವು ನಿಮ್ಮನ್ನು ಕಟ್ಟಲು ಬಂದಿದ್ದವು. ಶನಿ ಒಬ್ಬ ಕಠಿಣ ಗುರು, ಆದರೆ ಅವನ ಪಾಠ ಮುಗಿದ ಮೇಲೆ ನೀವು ಯಾರ ಮುಂದೆಯೂ ಮಂಡಿ ಊರಬೇಕಾಗಿಲ್ಲ. ನೀವು ಅನುಭವಿಸಿದ ಕಷ್ಟ ನಿಮ್ಮನ್ನು ವಜ್ರದಂತೆ ಮಾಡಿದೆ. ಆ ವಜ್ರಕ್ಕೆ ಈಗ ಹೊಳಪು ಬರುವ ಸಮಯ ಬಂದಿದೆ. ಗ್ರಹಗಳ ಲೆಕ್ಕ ಪ್ರಕಾರ ಮುಂದಿನ 6ರಿಂದ 12 ತಿಂಗಳು ನಿಮ್ಮ ಜೀವನದ ಒಂದು ಅಸಾಧಾರಣ ಅಧ್ಯಾಯ. ಇದು ದಶಕಗಳಲ್ಲಿ ಒಮ್ಮೆ ಬರುವ ಗ್ರಹ ಜೋಡಣೆ. ಗುರು ಮತ್ತು ಶನಿ ಒಟ್ಟಾಗಿ ನಿಮ್ಮ ಜೀವನದ ಅಡಿಪಾಯ ಬದಲಿಸಲು ತಯಾರಾಗಿದ್ದಾರೆ. ಹಣ, ಮನೆ, ಆರೋಗ್ಯ, ಸಂಬಂಧ ಈ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಶಾಶ್ವತ ಸ್ಥಿರತೆ ಬರಲಿದೆ. ಆದರೆ ಅದಕ್ಕೆ ಈ ಸಮಯ ನೀವು ಸರಿಯಾಗಿ ನಡೆಯಬೇಕು. ಯಾವ ಕ್ಷಣದಲ್ಲೂ ದೇವರ ಮೇಲಿನ ನಂಬಿಕೆ ಕಳೆದುಕೊಳ್ಳಬೇಡಿ. ನಿಮ್ಮ ಆತ್ಮ ಈ ಜನ್ಮದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಲು ಬಂದಿದೆ ಎಂಬ ಭಾವನೆ ನಿಮಗೆ ಬಾರದೇ ಇದ್ದರೂ ಅದು ಸತ್ಯ. ತುಲಾ ರಾಶಿಯ ಆತ್ಮ ನ್ಯಾಯ ಸ್ಥಾಪಿಸಲು ಹುಟ್ಟಿದ ಆತ್ಮ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಪರೀಕ್ಷೆ ಬರುತ್ತವೆ. ಅದಕ್ಕಾಗಿಯೇ ನಿಮ್ಮ ವಿರುದ್ಧ ಆಟ ಆಡುವವರಿದ್ದಾರೆ. ಏಕೆಂದರೆ ಬೆಳಕಿಗೆ ಎದುರು ಕತ್ತಲು ಇರುತ್ತದೆ. ಬೆಳಕು ನೀವು, ಕತ್ತಲು ಅವರು, ಮತ್ತು ಕೊನೆಗೆ ಗೆಲ್ಲುವುದು ಯಾವಾಗಲೂ ಬೆಳಕೆ. ಈ ಕರ್ಮ ತಿರುವಿನ ನಂತರ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಹಲವು ಪಟ್ಟು ಹೆಚ್ಚಾಗಲಿದೆ. ನೀವು ಇದ್ದಲ್ಲಿ ಶಾಂತಿ ಸೃಷ್ಟಿ ಆಗಲಿದೆ. ಯಾರಾದರೂ ನಿಮ್ಮ ಹತ್ತಿರ ಬಂದರೆ ಅವರ ಮನಸ್ಸಿಗೆ ಸಮಾಧಾನ ಆಗಲಿದೆ. ಇದು ಒಂದು ಸಾಮಾನ್ಯ ಮಾತಲ್ಲ, ಇದು ಗ್ರಹಗಳ ಭಾಷೆ. ತುಲಾ ರಾಶಿಯ ಪ್ರಿಯ ಮನಸ್ಸುಗಳೇ, ಈ ಪಯಣದ ಕೊನೆಯ ಮಾತು ಕೇಳಿ. ನೀವು ದಣಿದಿದ್ದೀರಿ. ಹೋರಾಡಿ ಹೋರಾಡಿ ಒಮ್ಮೊಮ್ಮೆ ಇನ್ನೂ ಸಾಕು ಎನಿಸಿದ ಕ್ಷಣ ಬಂದಿರಬಹುದು. ಆ ಭಾವನೆ ತಪ್ಪಲ್ಲ. ಆ ಭಾವನೆ ನೀವು ಮನುಷ್ಯ ಎಂದು ಸಾಬೀತು ಮಾಡುತ್ತದೆ. ಆದರೆ ಒಂದು ಮಾತು ನೆನಪಿಡಿ, ದೇವರು ನಿಮ್ಮನ್ನು ಎಂದೂ ಒಂಟಿ ಬಿಟ್ಟಿಲ್ಲ. ನೀವು ಕಣ್ಣು ಮುಚ್ಚಿ ಅತ್ತ ರಾತ್ರಿ ಕೂಡ ಆ ಕಣ್ಣೀರು ಒರೆಸಿದ ಕೈ ಇತ್ತು. ಅದು ನಿಮಗೆ ಕಾಣಿಸಲಿಲ್ಲ, ಆದರೆ ಇತ್ತು. ನೀವು ನಂಬಿದ ಮನುಷ್ಯರು ಮೋಸ ಮಾಡಿದರು, ಆದರೆ ನಿಮ್ಮ ಇಷ್ಟದೇವರು ಎಂದೂ ಮೋಸ ಮಾಡಿಲ್ಲ. ಅವರ ಕರುಣೆ ನಿಮ್ಮ ಮೇಲೆ ಹರಿಯುತ್ತಲೇ ಇದೆ. ಕೆಲವೊಮ್ಮೆ ಅದು ಕಷ್ಟದ ರೂಪದಲ್ಲಿ ಬರುತ್ತದೆ, ಏಕೆಂದರೆ ಕಷ್ಟ ಬಿಟ್ಟರೆ ನಾವು ಬೆಳೆಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಎಷ್ಟೇ ಸವಾಲು ಬಂದರೂ ನಿಮ್ಮ ಮನಸ್ಸಿನಲ್ಲಿ ಒಂದು ಮಾತು ಉಳಿಸಿಕೊಳ್ಳಿ, ನಾನು ತುಲಾ ರಾಶಿ, ನಾನು ಸಮತೋಲನದ ಮನುಷ್ಯ. ನನ್ನ ವಿರುದ್ಧ ಎಷ್ಟು ಆಟ ಆಡಿದರೂ ನಾನು ನನ್ನ ನ್ಯಾಯ ಕಳೆದುಕೊಳ್ಳುವುದಿಲ್ಲ. ನನ್ನ ದೇವರು ನನ್ನ ಜೊತೆ ಇದ್ದಾರೆ. ಈ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬೇರೂರಿದರೆ ಯಾವ ಗ್ರಹವೂ ನಿಮ್ಮನ್ನು ತಾಕಲಾರದು. ಈ ಕ್ಷಣ ನಿಮ್ಮ ಜೀವನ ಒಂದು ಹೊಸ ಬೆಳಕಿನ ಕಡೆ ನಡೆಯುತ್ತಿದೆ. ಆ ಬೆಳಕಿನ ಕಡೆ ಹೆಜ್ಜೆ ಇಡಲು ಹಿಂಜರಿಯಬೇಡಿ. ನಿಮ್ಮ ದೇವರು ಆ ಬೆಳಕಿನ ಬಾಗಿಲಲ್ಲಿ ನಿಂತು ನಿಮಗಾಗಿ ಕಾಯುತ್ತಿದ್ದಾರೆ. ಬನ್ನಿ, ಭಯವಿಲ್ಲ. ನೀವು ಒಂಟಿ ಅಲ್ಲ. ನಿಮ್ಮ ನ್ಯಾಯ ಸಿಗಲಿದೆ. ನಿಮ್ಮ ಸಮಯ ಬರಲಿದೆ. ಓಂ ಶಾಂತಿ.